ವಿಷ್ಕಂಠಯ್ಯನವ್ರೆ, ವಿಷ್ಕಂಠಯ್ಯನವ್ರೆ. ಓ ಲಲಿತಮ್ಮನವರು, ನಮಸ್ಕಾರ ತಾಯಿ. ನಮಸ್ಕಾರ. ಬನ್ನಿ ಬನ್ನಿ. ನಮ್ಮನೆ ದಾರಿನೇ ಮರ್ತೋಗ್ಬಿಟ್ಟಿದ್ದೀರಾ ಅನ್ಕೊಂಡಿದ್ದೆ. ನಾವೆಲ್ಲ ನೆನ್ಪಿದೀವಣ್ಣ. ಹಾಗೇನಿಲ್ಲಮ್ಮ, ವ್ಯಾಪಾರ ಸೀಸನ್ನು, ಕೆಲ್ಸ ಸ್ವಲ್ಪ ಜಾಸ್ತಿ. ನಿಂತ್ಕೊಂಡೆ ಮಾತಾಡ್ತಾ ಇದೀರಲ್ಲ, ಬನ್ನಿ ಕುತ್ಕೊಳ್ಳಿ. ನಂದಿನಿ, ಕಾಫಿ ತಗೊಂಡ್ ಬರಮ್ಮ. ಹೆಣ್ಣು ಹೆತ್ತೋರ್ ನಾವು, ಅರ್ಜೆಂಟ್ ಆಗಿ ಆಗೋಯ್ತು, ಮುಂದುವರಿಸ್ಬಿಟ್ಟೆ. ಸರಿ ಬಿಡಿ. ಏನಮ್ಮ ನಂದಿನಿ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಅಂದ ಹಾಗೆ ವಿಷ್ಕಂಠಯ್ಯನವರೆಲ್ಲಮ್ಮ? ಸಾಲ ತಗೊಳ್ಳೋದು, ವ್ಯಾಪಾರ ಮಾಡೋದು, ನನ್ನೇನು ಧರ್ಮಾಧಿಕಾರಿ ಅನ್ಕೊಂಡ್ಯೇನೋ? ಕಂಠ, ವಿಷಕಂಠ, ಮೈಯೆಲ್ಲ ವಿಷಕಂಠ. ಜೀವನ ಮಾಡಕ್ ಇರೋದೇ 5 ಎಕರೆ ಬಾಳೆ ತೋಟನಯ್ಯ. ನನ್ನ ಹೆಂಡತಿ ಮಕ್ಕಳು ಬೀದಿ ಪಾರ ಆಗ್ಬಿಡ್ತಾರಯ್ಯ. ಇನ್ ಒಂದೇ 1 ತಿಂಗಳು ಟೈಮ್ ಕೊಡ್ರಯ್ಯ, ನಿಮ್ ಸಾಲನೆಲ್ಲ ತೀರ್ಸ್ಬಿಡ್ತೀನಿ. ಟೈಮ್ ಕೊಡ್ತೀನಿ, ಸಾಲ ತೀರ್ಸೋಕಲ್ಲ, ನಿನ್ನ ಅಯ್ಯ ನಿನ್ ಕೈ ಬಿಗಿತೀರಯ್ಯ, ಬೇಡಯ್ಯ, ಹಾಳಾಗೋಗ್ಬಿಟ್ಟಿರಯ್ಯ, ಬೇಡಯ್ಯ. ಅಯ್ಯೋ, ನನಗೆ ದುಡ್ಡಿಸ್ಕೊಂಡು ಕಾಲ್ ಹಿಡ್ಕೊಳ್ಳೋರ್ನ ಕಂಡ್ರೆ ಆಗಲ್ಲ. ಓ ನಮಸ್ಕಾರ. ಓಹೋ, ಏನ್ ಬೋರೇಗೌಡ, ಸಂಸಾರ ಸಮೇತ ಮನೆ ತನಕ ಬಂದ್ಬಿಟ್ಟಿದ್ಯಾ? ಮಗಳು ಮದುವೆ ಪತ್ರಿಕೆ ಕೊಡೋಣ ಅಂತ ಬಂದಿದ್ದೆ. ಹುಡ್ಗ ನಿಮ್ಮೂರ್ನೋನೆ. ನಮ್ಮೂರ್ನೋನ? ಯಾರ ಹುಡ್ಗ? ನಮ್ಮ ಮಂಡಿ ಲೆಕ್ಕ ಬರೀತಾ ಇದ್ರಲ್ಲ ಶಂಕರಪ್ಪ, ಅವ್ರ ಮಗ. ಬೇರೆ ಯಾವ್ದು ಒಳ್ಳೆ ಸಂಬಂಧ ಸಿಗ್ಲಿಲ್ವಾ ನಿನಗೆ? ಏನ್ ಮಾಡ್ಲಿ, ಇಬ್ರು ಒಂದೇ ಕಾಲೇಜಲ್ಲಿ ಓದ್ತಾ ಇದ್ರು, ಪ್ರೀತಿಸೋದ್ರು. ಪ್ರೀತಿಸೋರ್ನ ಬೇರೆ ಮಾಡೋ ಅಧಿಕಾರ ಯಾರಿಗೂ ಇಲ್ಲ ಅಂತ ಮಲ್ಲಿಕಾರ್ಜುನಯ್ಯ ನ್ಯಾಯ ತೀರ್ಮಾನ ಮಾಡಿದ್ರು. ಓಹೋ, ನಿಮ್ಮನೆ ವಿಷಯಕ್ಕೆ ನ್ಯಾಯ ಮಾಡಿ ತೀರ್ಮಾನ ಮಾಡೋಕೆ ಆ ಮಲ್ಲಿಕಾರ್ಜುನಯ್ಯ ಏನು ದೇವ್ರ? ಹ್ಞೂ ಕಣಯ್ಯ, ಈ ಮಲ್ಲೆನಳ್ಳಿಗೆ ಆ ಮಲ್ಲಿಕಾರ್ಜುನಯ್ಯ ತಾನೇ ದೇವ್ರು. ಅವ್ರ ಮಾತಲ್ಲೂ ಒಂದ್ ಸತ್ಯ ಇದೆ. ಅದನ್ನ ಕೇಳದ್ಮೇಲೆ ನನ್ ಮಗಳು ಈ ಹಳ್ಳಿಗೆ ಸೊಸೆ ಆಗೋಕೆ ಪುಣ್ಯ ಮಾಡಿದಾಳೆ ಅನ್ನಿಸ್ತು. ಅದಕ್ಕೆ ಮಲ್ಲಿಕಾರ್ಜುನಯ್ಯ ಅವ್ರ ಮನೇಲಿ ಲಗ್ನ ಕಟ್ಟಿ ಮೊದಲನೇ ಪತ್ರಿಕೆ ಅವ್ರಿಗೆ ಕೊಟ್ಟು ಈಗ ನಿನಗ್ ಪತ್ರಿಕೆ ಕೊಡೋಕ್ ಬಂದೆ. ನನ್ ಮಗಳ ಮದುವೆಗೆ ನೀವೆಲ್ಲರೂ ಬಂದು ಆಶೀರ್ವಾದ ಮಾಡ್ಬೇಕು. ಆಯ್ತು. ಲಲಿತಾ, ಏನ್ರಿ? ತಟ್ಟೆ ತಗೊಂಡ್ ಬಾ. ದೇವ್ರು ಮದುವೆ ಮಾಡಿಸ್ತಾನಂತ.